ಬಾಗಲಕೋಟೆಯಲ್ಲಿ ಶಿವಾಜಿ ಭಾವಚಿತ್ರ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿದೆ. ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಅವರ ಕುತ್ತಿಗೆಗೆ ಈ ಕಲ್ಲು ಬಡಿದಿದೆ. ಶಿವಾಜಿ ಜಯಂತಿ ಇತ್ತು. ಇದರ ಹಿನ್ನೆಲೆಯಲ್ಲಿ ಭಾವಚಿತ್ರದ ಮೆರವಣಿಗೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ ಈ ಮೆರವಣಿಗೆ ಮೇಲೆ. ಖುದ್ದು ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಅವರ ಕುತ್ತಿಗೆಗೆ ಕಿಡಿಗೇಡಿಗಳು ತೂರಿದಂತಹ ಕಲ್ಲು ಬಡಿದಿದೆ. ರಕ್ತ ಸುರಿದಿದೆ. ಅವರ ಬಟ್ಟೆ ಮೇಲೆ ರಕ್ತದ ಕಲೆ ಕೂಡ ಇದೆ, ಅದನ್ನು ಕೂಡ ಗಮನಿಸಬಹುದು. ಶಿವಾಜಿ ಜಯಂತಿಯ ಹಿನ್ನೆಲೆಯಲ್ಲಿ ಮೆರವಣಿಗೆ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಕಲ್ಲುಗಳು ತೂರಿ ಬಂದಿದ್ದಾವೆ. ಖುದ್ದಾಗಿ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಅವರು ಗಾಯಗೊಂಡಿದ್ದಾರೆ ಒಂದು ಕಲ್ಲು ತೂರಾಟದಲ್ಲಿ. ಅವರ ಬಟ್ಟೆ ಮೇಲೆ ರಕ್ತದ ಕಲೆ ಕೂಡ ಬಂದಿದೆ. ಅಂದ್ರೆ ಯಾವ ಮಟ್ಟಿಗೆ ನೋಡಿ, ಪೊಲೀಸರ ಮೇಲೆ ಅವರಿದ್ದಾರೆ ಅನ್ನೋದನ್ನು ಕೂಡ ಲೆಕ್ಕಿಸದೆ ಕಲ್ಲು ತೂರ್ತಾರೆ ಅಂತಂದ್ರೆ ಆ ಕಿಡಿಗೇಡಿಗಳಿಗೆ ಭಯ ಅನ್ನೋದೇನಾದ್ರೂ ಇದೆಯಾ ಅಂತ. ಘನತೆವೆತ್ತ ರಾಜ್ಯ ಸರ್ಕಾರ ಅಷ್ಟು ಫ್ರೀಡಮ್ ಕೊಟ್ಬಿಟ್ಟಿದ್ಯಾ ಹಾಗಿದ್ರೆ ಪುಡಾರಿಗಳಿಗೆ, ಪುಂಡರಿಗೆ ಎಲ್ಲಿ ಬೇಕಂದ್ರೆ ಅಲ್ಲಿ ಕಲ್ಲು ತೂರ್ಬೋದು ಅಂತ ಹೇಳಿ. ಈಗ ಶಿವಾಜಿ ಮೆರವಣಿಗೆ ನಡೀತಾ ಇತ್ತು, ಭಾವಚಿತ್ರವನ್ನ ಇಟ್ಕೊಂಡು ಮೆರವಣಿಗೆ ನಡೆಸಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಎಲ್ಲಿಂದಲೂ ಕಲ್ಲುಗಳು ತೂರಿ ಬಂದಿದ್ದಾವೆ. ಖುದ್ದಾಗಿ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಅವರ ಕುತ್ತಿಗೆಗೆ ಬಡಿದು ಅವರು ಕೂಡ ಗಾಯಗೊಂಡಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಹಾದಿಮನಿ. ಕೃಷ್ಣ, ಈಗ ಬಾಗಲಕೋಟೆಯಲ್ಲಿ ಏನ್ ಬೇಕಾದ್ರೂ ಮಾಡಬಹುದಾ ಅಂತ, ಅಂದ್ರೆ ಎಸ್ಪಿಗೂ ಕೂಡ ಬೆಲೆ ಇಲ್ವಾ? ಎಸ್ಪಿಗೇನೆ ಅವರು ಕಲ್ಲು ಹೊಡಿತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಅಲ್ಲಿ ಲಾ ಅಂಡ್ ಆರ್ಡರ್ ಕುಸಿದಿದೆ ಅಂತ ಯೋಚನೆ ಮಾಡಬೇಕಾಗುತ್ತೆ. ಹೌದು, ಖಂಡಿತ ರಾಹುಲ್. ಏನಂತ ಹೇಳಿದ್ರೆ, ಇವತ್ತು ಶಿವಾಜಿ ಜಯಂತಿ ಹಿನ್ನೆಲೆಯಲ್ಲಿ ಇವತ್ತು ಶಿವಾಜಿ ಮೂರ್ತಿ ಮೆರವಣಿಗೆ ಕೂಡ ನಡೀತಾ ಇತ್ತು. ಅಂದ್ರೆ ಕಿಲ್ಲಾ ಓಣಿಯಲ್ಲಿ ಶಿವಾಜಿ ಮೆರವಣಿಗೆ ನಡೀತಾ ಇರುವಂತ ಸಮಯದಲ್ಲಿ ಅಲ್ಲೇ ಇದ್ದಂತ ಪಂಕಾ ಮಸೀದಿ ಏನಿದೆ, ಪಂಕಾ ಮಸೀದಿಯಲ್ಲೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಲಾಗ್ತಾ ಇತ್ತು. ಇದೇ ವೇಳೆ ಏನಂತ ಹೇಳಿದ್ರೆ ಹಿಂದೂ ಕಾರ್ಯಕರ್ತರು ನಡೆಸಿದಂತ ಮೆರವಣಿಗೆ ಸಮಯದಲ್ಲಿ ಕಲ್ಲು ತೂರಾಟ ಆಗುತ್ತೆ. ಅಂದ್ರೆ ಏಕಾಏಕಿ ಬಂದಂತ ಕಲ್ಲು ಎಷ್ಟರ ಕುತ್ತಿಗೂ ಬಿದ್ದು ಎಷ್ಟರ ಕುತ್ತಿಗೆ ಬಳಿ ಕಲ್ಲು ಪರಿಚಿದಂತ ಗಾಯ ಕೂಡ ಆಗಿರುವಂತದ್ದು. ಜೊತೆಗೆ ಏನಂತ ಹೇಳಿದ್ರೆ ಅಲ್ಲಿದ್ದಂತ ಇನ್ನೊಂದು 2-3 ಮಂದಿಗೆ ಕಲ್ಲು ಬಿದ್ದಿರುವಂತ ಶಂಕೆ ಕೂಡ ವ್ಯಕ್ತ ಆಗಿರುವಂತದ್ದು. ಸದ್ಯಕ್ಕೆ ಏನಂತ ಹೇಳಿದ್ರೆ ಎಸ್ಪಿ ಅವರ ಬಟ್ಟೆ ಏನಿದೆ, ಅಂದ್ರೆ ಯೂನಿಫಾರ್ಮ್ ಏನಿದೆ, ಯೂನಿಫಾರ್ಮ್ ತಮ್ಮ ಬಲಗಡೆ ಭುಜಭಾಗದಲ್ಲಿ ರಕ್ತದ ಕಲೆಯನ್ನ ನೋಡಿದ್ರೆ ಇನ್ನೂ 2-3 ಮೇಲೆ ಕಲ್ಲು ತೂರಾಟ ಆಗಿರುವಂತದ್ದು ಸ್ಪಷ್ಟವಾಗಿ ಕಾಣುತ್ತೆ. ಹೀಗಾಗಿ ಘಟನೆಯಲ್ಲಿ ಈಗಾಗಲೇ 2-3 ಜನ ಗಾಯಗೊಂಡಿರುವಂತಹ ಸಂಖ್ಯೆ ವ್ಯಕ್ತವಾಗಿರುವಂತದ್ದು. ಸದ್ಯಕ್ಕೆ ಏನಂತ ಹೇಳಿದ್ರೆ ಎಸ್ಪಿ ಅವರ ಏನಂತ ಬಿದ್ದಿರುವಂತಹ ಕಲ್ಲು ಕುತ್ತಿಗೆಗೆ ಪರಿಚಿರೋದ್ರಿಂದ ಎಸ್ಪಿ ಅವರಿಗೆ ತೀವ್ರವಾದಂತ ಏನು ಗಾಯ ಆಗಿಲ್ಲ, ಆದ್ರೆ ಸಣ್ಣ ಪ್ರಮಾಣದ ಗಾಯ ಆಗಿದೆ ಎಂಬ ಮಾಹಿತಿಯನ್ನು ಖುದ್ದು ಎಸ್ಪಿ ಅವರೇ ನ್ಯೂಸ್ ಫಸ್ಟ್ಗೆ ತಮ್ಮ ಮಾಹಿತಿಯನ್ನು ಹಂಚಿಕೊಂಡಿರುವಂತದ್ದು. ಸ್ಥಳದಲ್ಲಿ ಈಗ ಏನಂತ ಹೇಳಿದ್ರೆ ಮೊದಲಿಗೇನು ಕಲ್ಲು ತೂರಾಟ ಆಯಿತು. ಕಲ್ಲು ತೂರಾಟ ಬಳಿಕ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿತ್ತು. ಇದನ್ನ ಗಮನಿಸಿದಂತ ಪೊಲೀಸ್ ಕಚ್ಚಿಪಡೆ ಏನಿದೆ ಅಲರ್ಟ್ ಆದ ಬಳಿಕ ಅಲ್ಲಿದ್ದಂತ ಎಲ್ಲ ಜನರನ್ನು ಕೂಡ ಚದುರಿಸುವಂತ ಪ್ರಯತ್ನವನ್ನ ಕೂಡ ಮಾಡಿರುವಂತದ್ದು. ಸದ್ಯಕ್ಕೆ ಏನಂತ ಹೇಳಿದ್ರೆ ಸ್ಥಳದಲ್ಲಿ ತಿಳಿಯಾದ ವಾತಾವರಣ ಈಗಾಗಲೇ ಇರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ಅಲ್ಲಿ ಸಾಕಷ್ಟು ಜನ ಜಮಾವಣೆ ಆಗಿರುವಂತದ್ದು. ಅಂದ್ರೆ ಹಿಂದೂ ಆಗಿರ್ಬೋದು ಮತ್ತು ಮುಸ್ಲಿಂ ಆಗಿರ್ಬೋದು, 2 ಬಡಾವಣೆಯಲ್ಲೂ ಕೂಡ ಈಗಾಗಲೇ ಸೂಕ್ತ ಪೊಲೀಸ್ ಬಂದೋಬಸ್ತನ್ನ ವಹಿಸಲಾಗಿರುವಂತದ್ದು. ಅಂದ್ರೆ ಮುಂದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು. ಯಾಕಂತ ಹೇಳಿದ್ರೆ ಈಗಾಗಲೇ ಕಲ್ಲು ತೂರಾಟ ಆಗಿರೋದ್ರಿಂದ ಜನರಲ್ಲಿ ಒಂದು ಭಯದ ವಾತಾವರಣ ಇರುತ್ತೆ. ಹೀಗಾಗಿ ಮುಂದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರದು ಎಂಬ ಉದ್ದೇಶದಿಂದ 2 ಕಡೆಯಲ್ಲೂ ಕೂಡ ಈಗಾಗಲೇ ಸೂಕ್ತವಾದ ಪೊಲೀಸ್ ಬಂದೋಬಸ್ತನ್ನ ಈಗಾಗಲೇ ನಿಯೋಜನೆ ಮಾಡಿರುವಂತದ್ದು. ಆದ್ರೆ ಕಲ್ಲು ಯಾರು ತೂರಿದ್ದು ಮತ್ತು ಎಲ್ಲಿಂದ ಬಂತು ಎಂಬುದು ಕೂಡ ಈಗಾಗಲೇ ಪೊಲೀಸರು ಒಂದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಹೀಗಾಗಿ ಪೊಲೀಸರು ಕೂಡ ಆಯಾ ಭಾಗದಲ್ಲಿ ಕೂಡ ವಿಡಿಯೋಗ್ರಾಫರ್ ಅನ್ನ ನೇಮಿಸಿದ್ದು. ಆ ವಿಡಿಯೋ ಎಲ್ಲ ಪರಿಶೀಲನೆ ಮಾಡಿ ಎಲ್ಲಿಂದ ಕಲ್ಲು ತೂರಿ ಬಂತು ಮತ್ತು ಯಾರು ಕಲ್ಲು ತೂರಾಟಕ್ಕೆ ಪ್ರಮುಖ ಕಾರಣ ಯಾರು ಎಂಬುದನ್ನು ಕೂಡ ಪೊಲೀಸರ ತನಿಖೆ ನಡೆಸ್ತಾ ಇರುವಂತದ್ದು. ಹೀಗಾಗಿ ಸದ್ಯಕ್ಕೆ ಹೇಳ್ಬೇಕಂತ ಹೇಳಿದ್ರೆ ಕಲ್ಲು ತೂರಾಟದಲ್ಲಿ ಈಗಾಗಲೇ ಉದ್ವಿಗ್ನ ಪರಿಸ್ಥಿತಿ ಆಗಿತ್ತು. ಈಗಾಗಲೇ ಎಲ್ಲ ಕೂಡ ತಿಳಿಯಾಗಿರುವಂತದ್ದು. ಸ್ಥಳದಲ್ಲಿ ಖುದ್ದು ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಏನಿದ್ದಾರೆ ಅವರೇ ಖುದ್ದು ನಿಂತು ಈಗಾಗಲೇ ಎಲ್ಲ ವಾತಾವರಣ ತಿಳಿಗೊಳಿಸಿ ಎಲ್ಲ ಪೊಲೀಸರನ್ನ ಈಗಾಗಲೇ ಅಲ್ಲಿ ನಿಯೋಜನೆ ಮಾಡಿರುವಂತದ್ದು. ರಾಹುಲ್. ರೈಟ್ ಕೃಷ್ಣ, ಥ್ಯಾಂಕ್ ಯು ಡೀಟೇಲ್ಸ್ಗೆ.